ನಾನು ನೋಡಿ ಹೊರಟ್ಟಿಯವರು ಅವರು ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಬಯಸೋದಲ್ಲ. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಹಿ ಈಸ್ ದ ಕಸ್ಟೋಡಿಯನ್. ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಸತ್ಯ ಇವತ್ತಿನ ದಿವಸ ಇವತ್ತು ಯಾರೂ ಒಬ್ಬರು ಹೆಣ್ಮಗಳು ಇವತ್ತು ಏನು ಬಿ ಜೆ ಪಿಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನು ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿ ಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತಿನ ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನನಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ, ಸಾಧ್ಯ ಇದೆಯಾ ಆ ಪದ ಉಪಯೋಗಿಸ್ಲಿಕ್ಕೆ? ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ದರೆ ಈ ಪದ ನನಗೆ ಬಯಸಿದ್ದಾರೆ ಅಂತ ಹೇಳ್ಕೊಂಡು ಯಾವ ಹೆಣ್ಮಗಳು ದಿವಸ ಮಾಡಲಿಕ್ಕೆ ಸಾಧ್ಯ ಇದೆ? ತಾವು ಕುಲಂಕಷವಾಗಿ ವಿಚಾರ ಮಾಡಿ, ಸಾಧ್ಯ ಇದೆಯಾ ಅದನ್ನು? ಹೀಗಾಗಿ ಆ ಪದ ಬಳಸಿರುವಂಥದ್ದು ಭಾಳ ಅದು ಇವತ್ತು ಯಾವುದೇ ಹೆಣ್ಮಗಳಿರಲಿ, ಯಾವುದೇ ಹೆಣ್ಮಗಳಿಗೆ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರಲ್ಲ, ಯಾವುದೇ ಒಂದು ಹೆಣ್ಮಗಳಿಗೆ ಆ ಪದ ಉಪಯೋಗಿಸಿದರೆ ಅದು ಘೋರವಾದಂಥ ಅಪವಾದ. ಅದು ಯಾರಂದರೆ ಚಿಂತಕರ ಚಾವಡಿಯಲ್ಲಿ, ಮೇಲ್ಮನೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಬಳಸಿದಂಥ ಅದು ಭಾಳ ದೊಡ್ಡ ಅಪರಾಧ, ಭಾಳ ಕೆಟ್ಟ ಸಂಸ್ಕೃತಿ ಅದು. ಆಯಿತು ಪ್ರವೋಕ್ ಮಾಡಿದಾರಂತೂ ತಿಳ್ಕೊಳ್ಳಿ, ಅವ್ರು ಪ್ರವೋಕ್ ಆಗಿದ್ಮೇಲೆ, ಆದರೆ ಈ ಪ್ರವೋಕ್ ಆಗಿದ್ದಕ್ಕೆ ಈ ಶಬ್ದ ಬಳಸ್ಕೊಳ್ಳೋಂಥ ಸಾಧ್ಯತೆನಾ? ಈ ಶಬ್ದ ಬಳಸ್ಕೊಳ್ಳೋಕೆ ಸಾಧ್ಯ? ಒಬ್ಬ ಹೆಣ್ಮಗಳಿಗೆ ಇವರು ಸಂಸ್ಕೃತಿ, ಇತಿಹಾಸ, ದೇಶಪ್ರೇಮ ಬಗ್ಗೆ ಜನರಿಗೆ ಕತೆ ಹೇಳ್ತಾರೆ, ಪಾಠ ಹೇಳ್ತಾರೆ. ಇದೇನಾ ಸಂಸ್ಕೃತಿ? ಒಬ್ಬ ಹೆಣ್ಮಗಳಿಗೆ ಆ ಪದವನ್ನು ಏನು ಬಳಸ್ಕೊಂಡಿದ್ದಾರೆ, ಯಾಕಂದ್ರೆ ಆ ಪದನ ಉಚ್ಚಾರ ಮಾಡೋಕ್ಕೆ ಬಯಸೋದಲ್ಲ ನಾನು. ಆ ಪದ ಬಳಸಿದ್ದು ಭಾಳ ತಪ್ಪು. ಪ್ರವೋಕ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳೋದಲ್ಲ ನಾನು. ಆದರೆ ಈ ಪದ ಬಳಸುವಂಥದ್ದು ಕೆಟ್ಟ ಪದ ಆಯಿತು. ಅದು ಸಿ ಟಿ ರವಿಯವರು ಮಾಡಿದಂಥ ಭಾಳ ದೊಡ್ಡ ತಪ್ಪದು. ನಾವು ಅದನ್ನು ಖಂಡನೆ ಮಾಡ್ತಿರ್ತೀವಿ ಸರ್. ಆಯಿತು, ಅದು ಏನೇ ಇರಲಿ, ಅದೆಲ್ಲ ಬಗ್ಗೆ ತನಿಖೆ ಆಗಲಿ, ಕೋರ್ಟ್ ಇದೆ, ಎಲ್ಲ ನಡೀತದೆ, ಅದೆಲ್ಲ ಕೋರ್ಟಲ್ಲಿ ಆಗ್ತದೆ. ಬಟ್ ನಾನು ಹೇಳ್ತಾ ಇರೋದು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು ಸಿ ಟಿ ರವಿಯವರು ಬಳಸಿದ್ದಾರೆ ಅದು ಭಾಳ ತಪ್ಪು. ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನು ನನಗೆ ಬಳಸಿದ್ದಾರೆ ಅಂತ ಹೇಳ್ಕೊಳ್ಳೋಂಥದ್ದು ಬಹುಶಃ ಭಾರತ ದೇಶದ ಅಥವಾ ವಿಶ್ವದ ಯಾವ ಒಬ್ಬ ಹೆಣ್ಮಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಮತ್ತೇನು ತೋರಿಸ್ತದೆ ಇವ್ರ ಬಂಡವಾಳ ಇದೇನಲ್ಲ, ಇವ್ರ ಬಂಡವಾಳ ತೋರಿಸ್ತದೆ. ಜನ ಇದನ್ನು ಯಾರೂ ಇದು ಮಾಡೋದಿಲ್ಲ. ಥ್ಯಾಂಕ್ ಯು. ಅದು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಸ್ವಾಭಾವಿಕವಾಗಿ ನೋಡಿ, ಅಲ್ಲಿ ಇನ್ನೂ ಅಪರ್ ಕೃಷ್ಣ ಪ್ರಾಜೆಕ್ಟು ಭಾಳ ಕೆಲಸ ಆಗಬೇಕಾಗಿದೆ. ಹೀಗಾಗಿ ಅದು ಕೆಲವೊಬ್ಬರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ ತಪ್ಪೇನಿಲ್ಲ. ಆದರೆ ಇದೆಲ್ಲವೂ ಕೂಡ ಖಾತೆ ಉತ್ತರಕ್ಕೆ ಕೊಡಬೇಕು, ದಕ್ಷಿಣಕ್ಕೆ ಕೊಡಬೇಕು ಏನಿರೋದಿಲ್ಲ. ಇವತ್ತು ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಬೊಮ್ಮಾಯಿ ಅವರಿದ್ದರು, ನಾನಿದ್ದೆ, ಎಚ್ ಕೆ ಪಾಟೀಲ್ರಿದ್ದರು, ಇದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು, ಮತ್ತು ಹೈಕಮಾಂಡ್ಗಳು ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಯಾವ ಮಂತ್ರಿ ಮಾಡಬೇಕು, ಮಂತ್ರಿ ಯಾರು ಮಾಡಬೇಕು, ಯಾವ ಖಾತೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾವ ಕೊಟ್ಟಂಥ ಖಾತೆಯಲ್ಲಿ ಇವತ್ತೊಂದು ದಿವಸ ನಾವು ಸಮರ್ಪಕವಾಗಿ ಕೆಲಸ ಮಾಡಬೇಕು.